ಸುಗ್ರೀವಾಜ್ಞೆ ಜಾರಿಯಲ್ಲಿದ್ರೂ ಕೂಡ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಸುಗ್ರೀವಾಜ್ಞೆ ಜಾರಿಯಾದ್ರೂ ನಿಲ್ಲದ ಫೈನಾನ್ಸ್ ಕಿರುಕುಳ. ಹಣ ಕಟ್ಟೋದು ಲೇಟ್ ಆಗಿದೆ ಅಂತ ಹೇಳಿ ಮಹಿಳೆಗೆ ಇಲ್ಲಿ ಆವಾಜ್ ಹಾಕಿದ್ದಾರೆ. ಮುಂದಿನ ವಾರ ಹಣ ಕಟ್ಟುತ್ತೇವೆ ಅಂತ ಹೇಳಿದ್ರೂ ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಾದೇವಮ್ಮಗೆ ದೊರೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡಿದ್ದಾರೆ. 50,000 ಸಾಲದ ಕೊನೆಯ ಕಂತನ್ನ ಕಟ್ಟದೇ ಇರೋದಕ್ಕೆ ಇವರು ಬೆದರಿಕೆಯನ್ನ ಹಾಕೋದ್ರ ಮುಖಾಂತರ ಕಿರುಕುಳವನ್ನ ನೀಡಿದ್ದಾರೆ. ನಾವು ಸಮಯ ಕೂಡ ಕೊಡೋದಿಲ್ಲ ಅಂತ ಹೇಳಿ ಆ ಮಹಿಳೆಗೆ ಆವಾಜನ್ನ ಹಾಕಿದ್ದಾರೆ. ಸುಗ್ರೀವಾಜ್ಞೆ ಜಾರಿಯಲ್ಲಿದ್ರೂ ಕೂಡ ಇದಕ್ಕೆ ಡೋಂಟ್ ಕೇರ್ ಅನ್ನೋ ಒಂದು ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು. ಹಣ ಕಟ್ಟೋದು ಲೇಟ್ ಆಗಿದೆ ಅಂತ ಹೇಳಿ ಮಹಿಳೆಗೆ ಆವಾಜ್ ಕೂಡ ಹಾಕಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 50,000 ಸಾಲದ ಕೊನೆಯ ಕಂತನ್ನ ಮಹಿಳೆ ಕಟ್ಟಿರಲಿಲ್ಲ ಅಂತ ಹೇಳಿ ಆಕೆಗೆ ಬೆದರಿಕೆಯನ್ನ ಹಾಕಿದ್ದಾರೆ, ಕಿರುಕುಳವನ್ನ ನೀಡಿದ್ದಾರೆ. ನಾವು ಸಮಯ ಕೂಡ ಕೊಡೋದಿಲ್ಲ ಅಂತ ಹೇಳಿ ಮಹಿಳೆಗೆ ಫೈನಾನ್ಸ್ ಸಿಬ್ಬಂದಿಗಳು ಆವಾಜ್ ಹಾಕಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕು ಅಣ್ಣೂರು ಕೇರಿ ದೊರೆ ಫೈನಾನ್ಸ್ ತಕ್ಕಣ ಮಾದೇವಮ್ಮ ಅಂತ. ನಾಲ್ಕು ಕಟ್ಟಿ ಸಾರಿ ಇನ್ನೊಂದು ಕಟ್ಟಬೇಕು 5ಕ್ಕೆ. ಅದಕ್ಕೆ ಇವತ್ತು ಕಟ್ಟಲ್ಲ, ನಾವು ಬರೋವಾರ ಕಟ್ತೀವಿ ಅದಕ್ಕೆ ನಮ್ಮ ಮ್ಯಾಲೆ ಬಂದು ಗಲಾಟೆ ಮಾಡ್ತಾರೆ. ನಮ್ಮ ಮನೇಲಿ ಕಷ್ಟ, ಬರೋವಾರ ಕಟ್ತೀವಿ ಅದಕ್ಕೆ ನಮ್ಮ ಬಂದು ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಸರ್. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸುರೇಂದ್ರ, ಇನ್ನು ಸುಗ್ರೀವಾಜ್ಞೆ ಜಾರಿಯಲ್ಲಿದ್ರೂ ಕೂಡ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಹಣ ಕಟ್ಟೋದು ಲೇಟ್ ಆಗಿದೆ ಅಂತ ಹೇಳಿ ಮಹಿಳೆಗೆ ಮತ್ತೆ ಕಿರುಕುಳವನ್ನ ನೀಡಲಾಗಿದೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಹೌದು ದಿವ್ಯಾ, ಏನು ಸುಗ್ರೀವಾಜ್ಞೆ ಜೊತೆಗೆ ವಿಧಾನಸೌಧದಲ್ಲಿ ಒಂದು ವಿಧೇಯಕ ಅಂಗೀಕಾರ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳಕ್ಕೆ ಕಡಿವಾಣ ಬಿದ್ದಂತೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೇರಿ ಗ್ರಾಮದಲ್ಲಿ ಮಹಾದೇವಮ್ಮ ಎಂಬುವರು 50,000 ರೂಪಾಯಿ ಸಾಲವನ್ನ ದೊರೆ ಎಂಬ ಫೈನಾನ್ಸ್ ಕಂಪನಿಯಿಂದ ಪಡ್ಕೊಂಡಿರ್ತಾರೆ. ಈಗಾಗಲೇ ಅವರು 4 ಕಂತುಗಳನ್ನು ಕೂಡ ಕಟ್ಟಿದ್ದು ಒಂದು ಕಂತನ್ನ ಮಾತ್ರ ಬಾಕಿಯನ್ನ ಉಳಿಸ್ಕೊಂಡಿರ್ತಾರೆ. ಆ ಒಂದು ಕಂತನ್ನ ಕಟ್ಟಲು ತಮಗೆ ಸಮಯವನ್ನ ಕೊಡಿ ಅಂತ ಅವ್ರು ಕೇಳ್ಕೊಂಡ್ರು ಕೂಡ ದೊರೆ ಫೈನಾನ್ಸ್ ಕಂಪನಿಯ ಏನ್ ನೌಕರ ಇರ್ತಾನೆ ಅವನು ಆ ಮಹಿಳೆಗೆ ಆವಾಜನ ಹಾಕಿದ್ದಾನೆ. ಟೈಮ್ ಕೊಡಕ್ಕೆ ತನಗೆ ಯಾರು ಕೂಡ ಹೇಳಿಲ್ಲ, ತಾನು ಟೈಮ್ ಕೂಡ ಕೊಡಲ್ಲ ಎಂದು ಆ ಮಹಿಳೆಗೆ ನಿಂದನೆಯನ್ನ ಮಾಡಿದ್ದಾನೆ. ಜೊತೆಗೆ ಆತ ಧರ್ಮಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ, ನಿಮ್ಗೆ ಟೈಮ್ ಕೊಡಿ ಅಂತಾನು ಕೂಡ ನನಗೆ ಯಾರು ಹೇಳಿಲ್ಲ, ಈಗಲೇ ಹಣವನ್ನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿರ್ತಕ್ಕಂಥ ಒಂದು ದೃಶ್ಯ ಆ ಮನೆಯಲ್ಲೇ ಇರ್ತಕ್ಕಂಥ ಬೇರೆ ಇನ್ನೊಬ್ರು ಸೆರೆ ಹಿಡಿದಿದ್ದಾರೆ. ಸದ್ಯ ಮಹಾದೇವಮ್ಮ ಕೂಡ ಆರೋಪ ಮಾಡಿದ್ದಾರೆ, ತಾವು ದುಡ್ಡನ್ನ ಕಟ್ಟಲ್ಲ ಅಂತ ನಾವು ಹೇಳಿಲ್ಲ, ಆದ್ರೆ ಟೈಮ್ ಕೊಡಿ ಅಂತಾನು ಕೂಡ ಕೇಳಿದ್ರೆ ಅವರು ಕೇಳ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.